ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ HTML ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ. HTML ಬಂದ್ಬಿಟ್ಟು ಜಸ್ಟ್ ಒಂದು ಮಾರ್ಕಪ್ ಲ್ಯಾಂಗ್ವೇಜ್. ಓಕೆನಾ. ಅದರಲ್ಲಿ ಟ್ಯಾಗ್ಸ್ ಅಂಡ್ ಅಟ್ರಿಬ್ಯೂಟ್ಸ್, ಎಲಿಮೆಂಟ್ಸ್ ಅದೆಲ್ಲ ಇರುತ್ತೆ. ಜಸ್ಟ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬಾನೇ ಈಸಿ ಇರುತ್ತೆ, ಅದೇನು ತುಂಬಾ ಟಫ್ ಇರಲ್ಲ. ಓಕೆ, ಜಸ್ಟ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಕಂಟ್ರೋಲ್ ಮಾಡಿ. ಫಸ್ಟ್ ಟೈಮ್ ನೀವೇನಾದ್ರೂ ಫ್ರಮ್ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡ್ತಿದ್ರೆ ಜಸ್ಟ್ ಶಿಫ್ಟ್ ಪ್ಲಸ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಪ್ರೆಸ್ ಮಾಡಿ ಅಂಡ್ ಎಂಟರ್ ಮಾಡಿ ಫ್ರೆಂಡ್ಸ್. ಓಕೆ, ಇಲ್ಲಿ ಫುಲ್ HTML ಬಾಡಿ ಸ್ಟ್ರಕ್ಚರ್ಸ್ ಎಲ್ಲ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ಅಂತ ಇದೆಯಲ್ವಾ, ಟೈಟಲ್ ಚೇಂಜ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಕ್ರಿಶ್ ಅಂತ ಬರೀತೇನೆ. ಓಕೆ, ಕ್ರಿಶ್. ಬಾಡಿಲಿ ಇವಾಗ ನಮ್ದು ಏನೇ ಕೆಲಸ ಇದ್ರು ಕೂಡ HTML ಅಲ್ಲಿ ಬಾಡಿಲಿ ಮಾತ್ರ ನಮ್ ಕೆಲಸ ಇರುತ್ತೆ. ಓಕೆ, ಬಾಡಿಲಿ ಲೈಕ್ ಪ್ಯಾರಾಗ್ರಾಫ್, H1 ಟ್ಯಾಗ್ ಅಥವಾ ಎನಿಥಿಂಗ್ ಇಮೇಜಸ್ ಅಥವಾ ಯಾವುದೇ ಎಲಿಮೆಂಟ್ಸ್ ಇದ್ರು ಬಾಡಿಲೇ ಕೆಲಸ ಮಾಡ್ಬೇಕು ಫ್ರೆಂಡ್ಸ್. ಓಕೆನಾ. ಜಸ್ಟ್ ನಾನು ಪ್ಯಾರಾಗ್ರಾಫ್ ಟ್ಯಾಗ್ ಓಕೆ ಪ್ರೆಸ್ ಮಾಡಿದ್ರೆ ಬಂತು. ಜಸ್ಟ್ ಪಿ ಪ್ರೆಸ್ ಮಾಡಿ ಎಂಟರ್ ಮಾಡಿದ್ರೆ ಜಸ್ಟ್ ಅದು ಆಟೋಮೆಟಿಕ್ ಬರುತ್ತೆ. ಇದು ಬೇರೆ ಎಡಿಟರ್ ಅಲ್ಲೆಲ್ಲ ಇದು ಆಪ್ಷನ್ ಸಿಗಲ್ಲ, ಬಟ್ ಇದರಲ್ಲಿ ಇದೆ. ವಿಜುವಲ್ ಸ್ಟುಡಿಯೋ ಕೋಡಲ್ಲಿ ತುಂಬಾ ಫೀಚರ್ಸ್ ಇದೆ ಹೀಗೆ ಇದು ಮಾಡ್ತಿದ್ರೆ. ಓಕೆನಾ. ಜಸ್ಟ್ ಇದರಲ್ಲಿ ಏನಾದ್ರು ಪ್ಯಾರಾಗ್ರಾಫ್ ಬರೀರಿ ಕ್ರಿಶ್ ಅಂತ. ಓಕೆ, ನೆಕ್ಸ್ಟ್ ಬ್ರೇಕ್, BR ಟ್ಯಾಗ್ ಬ್ರೇಕ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ಏನೋ ಒಂದು ಬರೀತೀವಿ. ಓಕೆ, ನೆಕ್ಸ್ಟ್ ಲೈನ್ ಅಲ್ಲಿ ಇವಾಗ ನಾವು ಒಂದು ಹಾರಿಜಾಂಟಲ್ ಲೈನ್ ಕೊಡ್ಬೇಕು ಅಂದ್ರೆ HR ಟ್ಯಾಗ್ ಯೂಸ್ ಮಾಡಿ. ಓಕೆ, HR ಟ್ಯಾಗ್ ಯೂಸ್ ಮಾಡಿದ್ಮೇಲೆ ಜಸ್ಟ್ ಅಲ್ಟ್ ಎಲ್ಲೋ ಔಟ್ಪುಟ್ ನೋಡ್ಬೇಕು ಅಂದ್ರೆ ಓಕೆ, ಅಲ್ಟ್ ಎಲ್ಲೋ ಪ್ರೆಸ್ ಮಾಡಿ. ಒಂದು ನಿಮಿಷ, ಜಸ್ಟ್ ಸೆಕೆಂಡ್. ವಿಂಡೋ 2, ವಿಂಡೋ 1 ಇವಾಗ ಬರುತ್ತೆ ನೋಡಿ ಫ್ರೆಂಡ್ಸ್. ಓಕೆ, ಔಟ್ಪುಟ್ ಓಪನ್ ಮಾಡೋದು ಹೇಗೆ ಅಂತ ನೋಡೋಣ. ಜಸ್ಟ್ ಒಂದು ಪ್ರೆಸ್ ಮಾಡಿದ್ವಾ, ಗೋ ಲೈವ್ ಇಲ್ಲಿ ಕೆಳಗಡೆ ಇರುತ್ತೆ ನೋಡಿ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಇವಾಗ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಕ್ರಿಶ್ ಅಂತ ಬಂದಿದೆ ಅಂಡ್ ನೆಕ್ಸ್ಟ್ ಒಂದು ಹಾರಿಜಾಂಟಲ್ ಲೈನ್ ಬಂದಿದೆ, ನಾವು ಕೊಟ್ಟಿದ್ವಲ್ಲ ಅದೇ ಲೈನ್. ಇವಾಗ ನೀವು ಏನೇ ಇಲ್ಲಿ ಟೈಪ್ ಮಾಡಿದ್ರು ಕೂಡ ಅದು ಆಟೋಮೆಟಿಕ್ ತಗೊಳುತ್ತೆ. ಇನ್ನೊಂದ್ಸಲ BR ಟ್ಯಾಗ್ ಅಂತ ಮಾಡೋಣ. ಓಕೆ, BR ಇವಾಗ HR ಟ್ಯಾಗ್ ಹಾಕೋಣ. ಓಕೆ, HR ಅಂಡ್ ನೆಕ್ಸ್ಟ್ ರಾಮ್ ಅಂತ ಬರ್ದಿದ್ವಿ. ಇವಾಗ ಜಸ್ಟ್ ನೀವು ಒಂದ್ಸಲ ಓಪನ್ ಮಾಡಿದ್ರೆ ಆಗೋಯ್ತು. ಇವಾಗ ಜಸ್ಟ್ ಕಂಟ್ರೋಲ್ S ಮಾಡಿ. ಓಕೆನಾ. ಕಂಟ್ರೋಲ್ S ಮಾಡಿಬಿಟ್ಟು ಅದನ್ನ ಓಪನ್ ಮಾಡಿ ಸೇವ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ. ಓಕೆನಾ, ರಾಮ್ ಅಂತೆಲ್ಲ ಬಂದಿದೆ. ಸೊ ಇಷ್ಟೇ ಫ್ರೆಂಡ್ಸ್, ತುಂಬಾನೇ ಈಸಿ ಇರುತ್ತೆ HTML. ಇದ್ರ ಬಗ್ಗೆ ಮುಂದೆ ತಿಳ್ಕೊತಾ ಹೋಗೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಚಾನಲ್. HTML ನೆಕ್ಸ್ಟ್ ಇದು ಆದ್ಮೇಲೆ ನೆಕ್ಸ್ಟ್ CSS ನೋಡೋಣ. ವಿತಿನ್ 3 months ಅಲ್ಲಿ CSS ಅಂಡ್ ಜಾವಾ ಸ್ಕ್ರಿಪ್ಟ್ ಎಲ್ಲಾನು ನೋಡೋಣ. ಓಕೆನಾ. ತುಂಬಾನೇ ಈಸಿ ಇರುತ್ತೆ. ನೀವು ಇದರಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ತುಂಬಾ ಎಕ್ಸ್ಟೆನ್ಷನ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು 2 ಡೌನ್ಲೋಡ್ ಮಾಡಿರೋದು. ಮೇನ್ ನೀವು ಲೈವ್ ಸರ್ವರ್ ಡೌನ್ಲೋಡ್ ಮಾಡಲೇಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಆಟೋ ರಿನೇಮ್, ಅದನ್ನು ಟ್ಯಾಗ್ಸ್ ಎಲ್ಲ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಇಲ್ಲಿ ಬಾಡಿ ಟ್ಯಾಗ್ ಜಸ್ಟ್ ಒಂದೇ ಟ್ಯಾಗ್ ಇದು ಚೇಂಜ್ ಮಾಡಿದ್ರೆ ಇಲ್ಲಿ ಇನ್ನೊಂದು ಟ್ಯಾಗ್ ಕೂಡ ಆಟೋಮೆಟಿಕ್ ತಗೊಳುತ್ತೆ. ಏನ್ ಬೇಕೋ ಅದು. ಓಕೆ, HR ಎರಡನ್ನು HR ತಗೊಳುತ್ತೆ. ಓಕೆನಾ. ಇವಾಗ ನಾವು ಜಸ್ಟ್ ಕಂಟ್ರೋಲ್ S ಮಾಡಿಬಿಟ್ಟು ಅಲ್ಟ್ LO ಪ್ರೆಸ್ ಮಾಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ. ಓಕೆ, ನೀವು ನೋಡ್ತಿರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಫಂಕ್ಷನ್